ನಮಸ್ಕಾರ, ನಾನು ನಿಮ್ಮ ಡಿಎಂ ಗೌಡ. ಕೋಲಾರ ಕಾಂಗ್ರೆಸ್ನಲ್ಲಿ ಎದ್ದಿದ್ದಂತಹ ಕೋಲಾಹಲಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಎರಡೂ ಬಣಗಳನ್ನು ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ಮೂರನೆಯ ಅಭ್ಯರ್ಥಿಗೆ ಮಣೆ ಹಾಕುವ ಮೂಲಕ ಎರಡೂ ಬಣಗಳನ್ನು ಸಮಾಧಾನ ಪಡಿಸಿದೆಯಾ? ಬೆಂಗಳೂರು ಕೇಂದ್ರ ಡಿಸಿಸಿ ಅಧ್ಯಕ್ಷ ಕೆವಿ ಗೌತಮ್ಗೆ ಟಿಕೆಟ್ ನೀಡುವ ಮೂಲಕ ಕೆಆರ್ ರಮೇಶ್ ಕುಮಾರ್ ಅವರ ಬಣ ಮೇಲುಗೈ ಆಗದಂತೆ ಕೆಎಚ್ ಮುನಿಯಪ್ಪನವರ ಬಣವನ್ನು ಸಮಾಧಾನ ಪಡಿಸುವ ಮೂಲಕ ಎರಡೂ ಬಣಗಳು ಒಗ್ಗಟ್ಟಿನಿಂದ ಕೆವಿ ಗೌತಮ್ ಅವರನ್ನು ಗೆಲ್ಲಿಸಲೇಬೇಕೆನ್ನುವ ಫಾರ್ಮಾನ್ ಅನ್ನು ಕಾಂಗ್ರೆಸ್ ಹೈಕಮಾಂಡ್ ಹೊರಡಿಸಿದೆಯಾ? ಈಗೊಂದು ಪ್ರಶ್ನೆ ಕೆವಿ ಗೌತಮ್ ಅವರ ಟಿಕೆಟ್ ಅನೌನ್ಸ್ ಆಗುವ ಮೂಲಕ ಎತ್ತಿದೆ. ಕೆಎಚ್ ಮುನಿಯಪ್ಪನವರ ಅಳಿಯ ಚಿಕ್ಕ ಪೆದ್ದಣ್ಣನಿಗೆ ಟಿಕೆಟ್ ನೀಡಿದ್ರೆ ನಾವೆಲ್ಲ ರಾಜೀನಾಮೆ ಕೊಡುತ್ತೇವೆ ಎಂದು ಹೇಳಿ ಸಚಿವ ಎಂಸಿ ಸುಧಾಕರ್ ಸೇರಿದಂತೆ 4 ಜನ ಶಾಸಕರು, 2 ವಿಧಾನ ಪರಿಷತ್ ಸದಸ್ಯರು ರಾಜೀನಾಮೆಗೆ ಮುಂದಾಗಿದ್ದರು. ಈ ಎಲ್ಲ ಬೆಳವಣಿಗೆಯಿಂದ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಬಂಡಾಯ ರಾಜ್ಯಾದ್ಯಂತ ಸದ್ದು ಮಾಡಿತ್ತು. ಈ ಬಂಡಾಯ ಶಮನಕ್ಕೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೋಲಾರ ಟಿಕೆಟ್ ಆಯ್ಕೆಯ ಕಗ್ಗಂಟನ್ನು ಹೈಕಮಾಂಡ್ ಮಡಿಲಿಗೆ ಹಾಕುವ ಮೂಲಕ 2 ನಾಯಕರು ಕೈ ತೊಳೆದುಕೊಂಡಿದ್ದರು. ಇಂದು ಬೆಳಿಗ್ಗೆ ಕೋಲಾರ ಟಿಕೆಟ್ ಅನೌನ್ಸ್ ಆಗುವ ಮೂಲಕ ಬೆಂಗಳೂರು ಕೇಂದ್ರ ಡಿಸಿಸಿ ಅಧ್ಯಕ್ಷ ಕೆವಿ ಗೌತಮ್ ಅವರಿಗೆ ಟಿಕೆಟ್ ನೀಡುವ ಮೂಲಕ ಎರಡೂ ಬಣಗಳನ್ನು ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ನೀವಿಬ್ಬರು ಸಮನ್ವಯದಿಂದ ಕೆವಿ ಗೌತಮ್ ಅವರನ್ನು ಗೆಲ್ಲಿಸಿಕೊಂಡು ಬರಲೇಬೇಕು, ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಎರಡೂ ಬಣಗಳು ಒಟ್ಟಾಗಿ ಕೆಲಸ ಮಾಡಬೇಕೆನ್ನುವ ಸಂದೇಶವನ್ನು ಕೆವಿ ಗೌತಮ್ ಮೂಲಕ ಎರಡು ಬಣಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ನೀಡಿದೆ ಎನ್ನುವ ಚರ್ಚೆಯ ನಡುವೆ ಕೆಎಚ್ ಮುನಿಯಪ್ಪನವರ ಬಣ, ಕೆಆರ್ ರಮೇಶ್ ಕುಮಾರ್ ಅವರ ಬಣ ಗೌತಮ್ ಪರವಾಗಿ ಯಾವ ರೀತಿ ಕೆಲಸ ಮಾಡುತ್ತೆ ಎನ್ನುವುದರ ಮೇಲೆ ಕೋಲಾರ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಅಡಗಿದೆ. ಕಾಂಗ್ರೆಸ್ನ ಆಂತರಿಕ ಕಚ್ಚಾಟಕ್ಕೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕೆಎಚ್ ಮುನಿಯಪ್ಪನವರು ಸೋಲಬೇಕಾಯಿತು. ಕೆಆರ್ ರಮೇಶ್ ಕುಮಾರ್, ಕೆಎಚ್ ಮುನಿಯಪ್ಪನವರ ಬಣಗಳ ಗುದ್ದಾಟಕ್ಕೆ ಕ್ಷೇತ್ರದವರೇ ಅಲ್ಲದ, ಇತಿಹಾಸದಲ್ಲಿ ಎಂದೂ ಗೆಲ್ಲದ ಭಾರತೀಯ ಜನತಾ ಪಕ್ಷದ ಬೆಂಗಳೂರು ಮೂಲದ ಎಸ್ ಮುನಿಸ್ವಾಮಿಯವರು 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಬಿಜೆಪಿಯಿಂದ ಗೆಲ್ಲುತ್ತಾರೆ. ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ ನ ಮಲ್ಲೇಶ್ ಬಾಬು ಸ್ಪರ್ಧಿಸುವುದು ಬಹುತೇಕ ನಿಶ್ಚಿತವಾಗಿದೆ. ಕಾಂಗ್ರೆಸ್ನಿಂದ ಕೆವಿ ಗೌತಮ್ ಅವರು ಕಾಂಗ್ರೆಸ್ ಉರಿಯಾಳು ಆಗಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ಎರಡೂ ಬಣಗಳು ತಮ್ಮ ತಮ್ಮ ವೈಮನಸ್ಸುಗಳನ್ನು ಮರೆತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾರಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?